ಖರೇ ಹೇಳಾಕತ್ತೇನಿ, ನೀನೇನು ಅದಿಯಲ್ಲ ವಿರಾಟ್ ಕೊಹ್ಲಿಗೆ ಅಭಿಮಾನಿ ಆಗೋದು ನಿಮ್ಮ ಅಪ್ಪಗೆ ಒಂಚೂರು ಇಷ್ಟ ಇಲ್ಲ. ಖರೆ ಹೇಳಾಕತ್ತೇನೆ. ನೀನೇನು ಅದಿಯಲ್ಲ ನಿನ್ನ ಮಗ ಮಹೇಂದ್ರ ಸಿಂಗ್ ಧೋನಿಗೆ ನೀನು ಅಭಿಮಾನಿ ಆಗೋದು ನಿಮ್ಮ ಅಪ್ಪಗೆ ಇಷ್ಟ ಇಲ್ಲ. ವಿರಾಟ್ ಕೊಹ್ಲಿ ಆಗ್ಬೇಕನ್ನೋದು ನಿಮ್ಮ ಅಪ್ಪಗೆ ಇಷ್ಟ. ಮಹೇಂದ್ರ ಸಿಂಗ್ ಧೋನಿ ಆಗ್ಬೇಕನ್ನೋದು ನಿಮ್ಮ ಅಪ್ಪಗೆ ಆಸೆ. ಯಾವುದೋ ದೊಡ್ಡ ಸಿನಿಮಾ ಹೀರೋ ಅಮಿತಾಬ್ ಬಚ್ಚನ್ಗೆ ನೀನು ಅಭಿಮಾನಿ ಆಗೋದು ನಿಮ್ಮ ಅಪ್ಪಗೆ ಇಷ್ಟ ಇಲ್ಲಲೇ. ನೀನು ಅಮಿತಾಬ್ ಬಚ್ಚನ್ ಆಗ್ಬೇಕನ್ನೋದು ನಿಮ್ಮ ಅಪ್ಪಗೆ ಇಷ್ಟ. ನೀನು ಅಮಿತಾಬ್ ಬಚ್ಚನ್ ಆಗ್ಬೇಕನ್ನೋದು ನಿಮ್ಮ ಅಪ್ಪಗೆ ಆಸೆ. WWE ಜಾನ್ಸನ್ಗೆ ನೀನು ಅಭಿಮಾನಿ ಆಗೋದು ನಿಮ್ಮ ಅಪ್ಪಗೆ ಇಷ್ಟ ಇಲ್ಲ, ನಿಮ್ಮ ಅಪ್ಪಗೆ ಆಸೆ ಇಲ್ಲ. ನೀನು ಜಾನ್ಸನ್ ಆಗಬೇಕು, ನೀನು WWE ಚಾಂಪಿಯನ್ಶಿಪ್ ಹೀರೋ ಆಗಬೇಕನ್ನೋದು ನಿಮ್ಮ ಅಪ್ಪಗೆ ಆಸೆ, ನಿಮ್ಮ ಅಪ್ಪಗೆ ಕನಸೈತಿ. ಆಟಗಾರರೆಲ್ಲ ಆಟಗಾರರಾಗಿದ್ದಾರೆ, ಸಿನಿಮಾ ಹೀರೋಗಳೆಲ್ಲ ಸಿನಿಮಾ ಹೀರೋಗಳಾಗಿದ್ದಾರೆ. ಅವರ ಅಭಿಮಾನಿಗಳು ಏನಿದ್ದೀರಲ್ಲ, ನೀವು ಅಭಿಮಾನಿಗಳಾಗಿಲ್ಲ, ನೀವು ಅಭಿಮಾನಿಗಳಾಗಿಲ್ಲ. ಉದಾಹರಣೆ ಕೊಡ್ಲೇನ? ಬೆಂಗಳೂರು ಚೆನ್ನೈ ಟೀಮ್ ನಡೆದಾಗ ಏನು ಹೊಡೆದಾಟ, ಏನು ಕಡ್ದಾಟ. ಬಪ್ಪಪ್ಪ, 2 ಕಣ್ಣು ಸಾಲಂಗಿಲ್ಲ ನಿಮ್ಮನ್ನು ನೋಡಾಕ, 2 ಕಣ್ಣು ಸಾಲಂಗಿಲ್ಲ. ವಿರಾಟ್ ಕೊಹ್ಲಿ 10 ಅಂತಸ್ತಿನ ಮನೆ ಕಟ್ಸ್ಯಾನ, ಮಹೇಂದ್ರ ಸಿಂಗ್ ಧೋನಿ 10 ಅಂತಸ್ತಿನ ಮನೆ ಕಟ್ಟ್ಯಾನ, ಅಮಿತಾಬ್ ಬಚ್ಚನ್ 20 ಅಂತಸ್ತಿನ ಮನೆ ಕಟ್ಟ್ಯಾನ, ತೆಂಡೂಲ್ಕರ್ 10 ಅಂತಸ್ತಿನ ಮನೆ ಕಟ್ಟ್ಯಾನ, ಜಾನ್ಸೇನ 100 ಕೋಟಿ ಆಸ್ತಿ ಮಾಡ್ಯಾನ. ಅಭಿಮಾನಿಗಳಂತ ಏನು ಹೇಳ್ಕೊಳಕಂತಿರಲ್ಲ. ನೀವೆಷ್ಟು ಅಂತಸ್ತಿನ ಮನೆ ಕಟ್ಟಿರಿ? ಒಂದು ಸಾರಿ ಯೋಚನೆ ಮಾಡಿ ನೋಡ್ಕೊಂಡಿರೇನು? ಅವ್ರಿಗೋಸ್ಕರ ಹೊಡೆದಾಡ ನೀವು ಒಂದು ಸಲ ಯೋಚನೆ ಮಾಡಿರೇನು? ವಿರಾಟ್ ಕೊಹ್ಲಿ ಮನೆ ಕಟ್ಟಿಸ್ತಾನ, ಮನೆ ಗೃಹ ಪ್ರವೇಶಕ್ಕೆ ಇನ್ವಿಟೇಷನ್ ಯಾರು ಕೊಟ್ಟ? ಮಹೇಂದ್ರ ಸಿಂಗ್ ಧೋನಿ ಕೊಟ್ಟ. ಮಹೇಂದ್ರ ಸಿಂಗ್ ಧೋನಿ ದೊಡ್ಡದೊಂದು ಬಿಲ್ಡಿಂಗ್ ಕಟ್ಟಿಸ್ತಾ, ಇನ್ವಿಟೇಷನ್ ಕಾರ್ಡ್ ಯಾರು ಕೊಟ್ಟ? ಕೊಹ್ಲಿ ಕೊಟ್ಟ. ವಿರಾಟ್ ಕೊಹ್ಲಿ ಬಂದು ನಾ ದೊಡ್ಡ ಮನೆ ಕಟ್ಸೀನಿ, ಬರ್ರಿಪ್ಪ ನಾ ಮನೆ ಗೃಹ ಪ್ರವೇಶ ಐತಿ, ಮನೆ ಪೂಜೆ ಐತಿ, ನನ್ನ ಮನೆ ಪೂಜೆಗೆ ಬರ್ರಿ ಅಂತೇಳಿ ಯಾವ್ದಾರ ಎಲ್ಲ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟನೇನು? ಧೋನಿ ಕೊಟ್ಟನೇನು? ತೆಂಡೂಲ್ಕರ್ ಕೊಟ್ಟನೇನು? ಅಮಿತಾಬ್ ಬಚ್ಚನ್ ಕೊಟ್ಟನೇನು? ಜಾನ್ಸೇನ ಕೊಟ್ಟನೇನು? ದೊಡ್ಡ ವ್ಯಕ್ತಿಗಳು ಬಂದು ಅವ್ರ ಅಭಿಮಾನಿಗಳನ್ನ ಕರ್ಕೊಂಡು ಹೋಗಿ ಮನೆ ಪೂಜೆ ಮಾಡಿಸಿದ್ರೇನು? ಇಲ್ಲಲ್ಲ. ಆಟಗಾರರೆಲ್ಲ ಒಂದಾಗ್ಯದಾರ, ಸಿನಿಮಾ ಹೀರೋಗಳೆಲ್ಲ ಒಂದಾಗ್ಯದಾರ, WWE ಆಡೋರು, ವಿಶ್ವ ಚಾಂಪಿಯನ್ ಆಡೋರು ಅವರೆಲ್ಲ ಒಂದಾಗ್ಯದಾರ. ಮತ್ತು ಅವ್ರ ಅಭಿಮಾನಿಗಳನ್ನ ನೀವ್ಯಾಕೆ ಕಡ್ದಾಡಿ ಸಾಯಾಕತ್ತೀರಿ? ನೀವ್ಯಾಕೆ ಹೊಡೆದಾಡಿ ಸಾಯಾಕತ್ತೀರಿ? ಜಗ್ಗ ದುಡ್ಡು ಮಾಡ್ಯಾರ ಅವರು, ಆಸ್ತದಾರ ಅವ್ರು, ಆರಾಮಾಗದಾರ ಅವರು. ಟೆನ್ಷನ್ ತೊಗೊಂಡು ಸಾಯಾಕತ್ತವ್ರು ನೀವು. ಮ್ಯಾಚ್ ನಡೆದೈತಿ, 6 ಹೊಡೆದ ಚಪ್ಪಾಳಿ ತಟ್ರಿ, ಎಂಟರ್ಟೈನ್ಮೆಂಟ್ ತೊಗೊಳ್ರಿ, ಮನರಂಜನೆ ತೊಗೊಳ್ರಿ. ಯಾಕೆ ಅದನ್ನು ಚಿಂತೆ ಹಚ್ಕೊಂಡು ಸಾಯ್ತೀರಿ? ಹೊರಗಡೆ ಬಂದು ಇನ್ನೊಂದೀಟ್ ಎತ್ತಿರಿಸಿ ಹೊಡೆದು ಬಿಟ್ಟಿದ್ರೆ ಗೆದ್ದು ಬಿಡ್ತಿದ್ರಿ, ಇನ್ನೊಂದು ಚೂರು ಹೊಡೆದಿದ್ರೆ ಗೆದ್ದು ಬಿಡ್ತಿದ್ರು. ಏನು ಗೆದ್ರಿ? ಏನು ಅದ್ರಾಗ ಬರೋ ಪ್ರೈಸ್ ತಂದು ನಿನ್ನ ಕೈಯಾಗ ಕೊಡ್ತಾರನ? ತೊಗೊಂಡು ಅವ್ರ ಮನೆಗೆ ಹೋಗ್ತಾನೆ, ಜಗ್ರನ್ ಹೊಡೆದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವನ ಮನೆಗೆ ಹೋಗ್ತೈತಿ. ಅದೇ ನಿನ್ನ ಮನೆಗೇನು ಬರಂಗಿಲ್ಲ, ಹುಡ್ಕೊಂಡು ಅವ್ರೇನು ಬಂದು ನಿನ್ನ ಕೈಯಾಗೇನು ಕೊಡಂಗಿಲ್ಲ, ಮಸ್ತ್ ಆಡಿದಿಲ್ಲ ಅಂತೇಳಿ. ಯಾರಿಗೋ ಹೀರೋಗಳಂತ, ಯಾರೋ ಹೀರೋ ಅಭಿಮಾನಿಗಳಂತ, ಯಾವುದೋ ಆಟಗಾರಿಗೆ ಅಭಿಮಾನಿ ಅಂತ. ನಿನಗೆ ನೀ ಹೀರೋ ಆಗಿ, ನಿನಗೆ ನೀ ಆಟಗಾರನಾಗಿ, ನೀನು ಚಾಂಪಿಯನ್ ಆಗಿ. ನಿಮ್ಮಪ್ಪ ಖುಷಿ ಪಡ್ತಾನೆ, ನಿಮ್ಮ ಅವ್ವ ಖುಷಿ ಪಡ್ತಾಳೆ, ನಿಮ್ಮ ಮನೆಯವ್ರು ಖುಷಿ ಪಡ್ತಾರೆ. ಬೆಟ್ಟಿಂಗ್ ನೋಡಿಬಿಟ್ರೆ ನಿಮ್ಮ ಅಪ್ಪಗೆ ನೀನು ಹೀರೋ ಆಗಬೇಕು, ನೀನು ಒಳ್ಳೆ ಆಟಗಾರನಾಗಬೇಕು, ಮಿಂಚಬೇಕು, ನನ್ನ ಮಗ ಮಿಂಚಬೇಕು ಅಂತಿರ್ತಾನ ನಿಮ್ಮಪ್ಪ ಅಂತ ಕನಸು ಕಂಡಿರ್ತಾನ. ನನ್ನ ಮಗ ಮಿಂಚಬೇಕು ಅನ್ನೋ ಕನಸು ಕಂಡಿರ್ತಾನ. ನೀನು ಬೆಟ್ಟಿಂಗ್ ಆಡಿ ಎಂಥ ಸಂಚು ಹುಡುರ್ತಿದೆ ನಮಗೆ. ನನ್ನ ಮಗ ಮಿಂಚಬೇಕು, ನನ್ನ ಮಗ ಬೆಳಗಬೇಕು, ನನ್ನ ಮಗ ಮಿಂಚಬೇಕು ಅಂತೇಳಿ ಭಾಳ ಖುಷಿ ಪಡ್ತಿರ್ತಾನ ನಿನ್ನಪ್ಪ. ನಿನಗಿನ್ನೂ ಹೊಟ್ಟೆಯಾಗ, ನಿನಗಿನ್ನೂ ತಲೆಯಾಗಿ ಬರ್ಬೇಕಂದ್ರೆ ನಾನಿನ್ನೂ ಎಂಥ ಪಂಚ್ ಕೊಡಬೇಕು ನಿನಗೆ, ಎಂಥ ಪಂಚ್ ಕೊಟ್ಟು ಹೇಳಬೇಕು ನಿನ್ನ ತಲೆಯಾಗಿ ಬುದ್ಧಿ ಬರ್ಬೇಕಂದ್ರೆ. ಹೇಳ ಸಾಕು. ಇನ್ನು ಮ್ಯಾಲ ನಿನಗೆ ಒಬ್ಬ ವ್ಯಕ್ತಿ ಅಭಿಮಾನಿ ಆಗುವಂಗೆ ಬಿಟ್ಟು ಬಿಡು. ಅವಂಗೆ ಅಭಿಮಾನಿ ಆಗೋದು, ಇವಂಗೆ ಅಭಿಮಾನಿ ಆಗೋದು, ಅವನಿಗೆ ಅಭಿಮಾನಿ, ಇವನಿಗೆ ಅಭಿಮಾನಿ, ಯಾರ್ಯಾರಿಗೂ ಅಭಿಮಾನಿ ಆಗೋದನ್ನು ಬಿಟ್ಟು ಬಿಡ. ನಿನಗೊಬ್ಬ ಅಭಿಮಾನಿ ಆಗೋ ಥರ ಬಿಡಿ. ನಿನಗೊಬ್ಬ ಅಭಿಮಾನಿ ಆಗಬೇಕು ಅಂಥ ಕ್ಷೇತ್ರದೊಳಗೆ ಒಂದು ಹೆಸರು ಮಾಡು. ನಾಡಿ ಎದ್ದು ಬಿಡು, ಏನೇನು ಮಾಡಿ ಎಲ್ಲ ಹಲಕಟ್ಟಿಗೇರಿ ಎಲ್ಲ ಏನೇನು ಅದಾವೆ ಬಿಟ್ಟು ಎದ್ದು ಎಲ್ಲಾನು ಒಂದು ಗಂಟು ಹಾಕಿ ನಾಗಂಡಿ ಮ್ಯಾಲೆ ಬಿಸಾಕಿ ಹೊಸ ಜೀವನ ಶುರು ಮಾಡಿ ನಡಿ.